ಹಾಯ್ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಕ್ವಶನ್ ಹೋಗ್ತಾ ಇದೀವಿ. ಏನಿದೆ 17, 23 and 29. ಸೊ ಸೆಕೆಂಡ್ ಸಬ್ ಕ್ವಶನ್ 17, 23 and 29. ಸೊ ಇದಕ್ಕೆ ಸೊಲ್ಯೂಷನ್ ಕಂಡಿಡಿಯೋಣ. 17 ಇದೆ ಫಸ್ಟ್ ನಂಬರ್. ಸೊ ಇಲ್ಲಿ ಏನಾಗುತ್ತೆ, 17 1 17. ನೆಕ್ಸ್ಟ್ 23 ಇದೆ, 23 1 23. ಯಾಕೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ 29 ಇದೆ, 29 1 29. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಗೆ ಏನು ಈ 17, 23 and 29 ಬಂದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಅದೇ ನಂಬರ್ ಹಾಕೊಂಡಿದ್ದೀವಿ. ಯಾಕಂದ್ರೆ ನೀವು ಟೇಬಲ್ಸ್ ಅಲ್ಲಿ ನೋಡ್ಬೋದು, 2 ನಲ್ಲಿ ಹೋಗುತ್ತಾ, 3 ನಲ್ಲಿ ಹೋಗುತ್ತಾ, ನೋಡಿ ಯಾವ್ದ್ರಲ್ಲೂ ಹೋಗೋದಿಲ್ಲ. 17 ಅನ್ನೋದು 17 ನಲ್ಲಿ ಮಾತ್ರ ಹೋಗುತ್ತೆ. ಅದೇ ರೀತಿ 23 ಅನ್ನೋದು 23 ನಲ್ಲೇ ಹೋಗುತ್ತೆ, 29 ಅನ್ನೋದು 29 ನಲ್ಲೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ 17, 23, 29. ಸೊ ನಿಮ್ಗೊಂದು ಕ್ವಶನ್ ಬರ್ಬೋದು, ಹಾಗಾದ್ರೆ ಈಗ ಜಸ್ಟ್ ಈ ಟಾಪಿಕ್ ಸೇರಿದ್ದಲ್ಲ, ಅಂದ್ರೆ ಈ ಕ್ವಶನ್ ಸೇರಿದ್ದಲ್ಲ, 4 ಅಂತ ಒಂದು ನಂಬರ್ ಇತ್ತು ಅನ್ಕೊಳ್ಳಿ. ಸೊ ನಾನು 4 1 4 ಹಾಕ್ಬೋದು ಅಂತ. ಆ ರೀತಿ ಹಾಕಕ್ಕಾಗಲ್ಲ. ಯಾವಾಗ ನಿಮ್ಗೆ 4 ಅಂತ ಬರುತ್ತೋ ಅವಾಗ ನೀವು ಲೋವೆಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. 2 2 2 4, 2 2 1 2. ಈ ರೀತಿ ಲೋವೆಸ್ಟ್ ನಂಬರ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ, ಸರಿನಾ? ಬಟ್ ಇಲ್ಲಿ ನಿಮ್ಗೆ ಏನಾಗಿದೆ, ಈ ಕ್ವಶನ್ಸ್ ಅಲ್ಲಿ 17 ನಲ್ಲೇ ಹೋಗೋದು. ಅದಕ್ಕೋಸ್ಕರ ನಾವು ಈ ರೀತಿ ಹಾಕೊಂಡಿದ್ವಿ. ಸೊ ಇವಾಗ ಏನಿದೆ, 17 ಇದೆ, 17, 23 ಮತ್ತೆ 29, 17, 23, 29. ಸೊ ಅದಕ್ಕೆ ಇದು ಕಂಡಿಡ್ಬೇಕು. ಸೊ ಇವಾಗ ಈ ರೀತಿ ಬಂದಾಗ ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ, ಏನ್ ತಗೊಬೇಕು. 17 ಇದೆ, ಏನ್ ತಗೊಬೇಕು ಅಂತ. ನಾವು 17 ತಗೊಬೇಕು. ನಿಮ್ಗೆ ಜಸ್ಟ್ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್. ಅಂದ್ರೆ ಎಕ್ಸಾಂಪಲ್ ಅಲ್ಲಿ ಇಂಡಿಯನ್ ಕ್ವಶನ್ ಅಲ್ಲಿ ಏನಿದೆ, ಕ್ವಶನ್ ನಿಮ್ಗೆ 12, 15, 21 ಅಂತ ಇತ್ತಲ್ಲ. ಸೊ 2 ಇದ್ದಾಗ 12 ಏನ್ ಬಂತು, ಈ 12ಗೆ 2 ಇಂಟು 2 ಇಂಟು 3 ಬಂತು. ನೋಡಿ 2 ಇಂಟು 2 ಇಂಟು 3 ಬಂತು ಫಸ್ಟ್ ಕ್ವಶನ್ಗೆ. ಸೊ ಅದೇ ರೀತಿ ಬಟ್ ಇಲ್ಲಿ ನಮ್ಗೆ 17 ಇರೋ ಕಾರಣ ಈ ಕ್ವಶನ್ ಅಲ್ಲಿ 17 ತಗೊಂತೀವಿ. ಏನು 17 ತಗೊಂತೀವಿ, ಸರಿನಾ? 23 ಇದೆ, ಸೊ ಇಲ್ಲಿ ಏನಿದೆ ಆ ನಂಬರ್ ತಗೊಂತೀವಿ. ನೆಕ್ಸ್ಟ್ 29 ಇದೆ, 29 ತಗೊಂತೀವಿ. ಇಲ್ಲಿ ನಮ್ಗೆ ಕ್ವಶನ್ ಅಲ್ಲಿ HCF ಮತ್ತೆ LCM ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ, ಬಟ್ ಇಲ್ಲಿ ನಿಮ್ಗೆ ಒಂಥರ ಕನ್ಫ್ಯೂಸ್ ಆಗ್ತದೆ. ಇದೇ ನಂಬರ್ ಬಂದಿದೆ, ಏನಂತ ಬರೀಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ. ಅವಾಗ ನಾವು ನಾರ್ಮಲ್ ಆಗಿ ಏನ್ ತಗೊಂತೀವಿ, ಈ ನಂಬರ್ನ ತಗೊಂತೀವಿ, ಸರಿನಾ? ಇಲ್ಲಿದೆ ನೋಡಿ ನಂಬರ್ 1 1 1 ಪ್ರತಿಯೊಂದಕ್ಕೂ, ಅಂದ್ರೆ 17 1. ಬೇರೆದಕ್ಕೂ 1 ಬಂದಿರುತ್ತೆ, ಲಾಸ್ಟ್ ಅಲ್ಲಿ 1 ಬರೋದು ಎಲ್ಲಕ್ಕೂ. ಬಟ್ ಇಲ್ಲಿ 1 ತಗೊಳೋ ಕಾರಣ 17 ಇಂಟು 1, ಇದಕ್ಕೂ ಅಷ್ಟೇ 23 ಇಂಟು 1, ಇದಕ್ಕೂ ಅಷ್ಟೇ 29 ಇಂಟು 1. ಈ ರೀತಿ ಆನ್ಸರ್ 29 ಬರುತ್ತೆ, 1. ಸೊ ಅದಕ್ಕೆ ನಾವು ಬೇರೆದ್ರಲ್ಲಿ ಪರಿಗಣಿಸಲ್ಲ. ಬಟ್ ಇಲ್ಲಿ ನಮ್ಗೆ ಕ್ವಶನ್ ಅಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ HCF ಮತ್ತು LCM ಕಂಡಿಡಿ ಅಂತ. ಅದಕ್ಕೋಸ್ಕರ ನಾವು ಇದನ್ನ ಬೇಕೇ ಬೇಕು, ಮಾಡ್ಲೇಬೇಕು. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ನಮ್ಗೆ ಏನಾಯ್ತು, ಇಲ್ಲಿ 1 ಆಯ್ತು, ಕಾಮನ್ ಫ್ಯಾಕ್ಟರ್ 1 ಆಯ್ತು. ಸೊ HCF ಬಂದು 1 ಆಗುತ್ತೆ. ನೆಕ್ಸ್ಟ್ LCM ಬಂದು ಏನಾಗುತ್ತೆ, ಫಸ್ಟ್ ಬಂದ್ಬಿಟ್ಟು ಕಾಮನ್ ಫ್ಯಾಕ್ಟರ್ ತಗೊಂತೀನಿ, ಕಾಮನ್ ಫ್ಯಾಕ್ಟರ್ 1. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೇನಿದೆ 17 ಇದೆ, 17 ಬರೀತೀನಿ. ನೆಕ್ಸ್ಟ್ ಏನಿದೆ ಇಂಟು 23 ಇದೆ, 23 ತಗೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ 29 ಇದೆ, ಇಂಟು 29. ಸೊ ಈ ರೀತಿ ಬರುತ್ತೆ. ಇದಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಈಗ ಕ್ಯಾಲ್ಕುಲೇಟರ್ 1 ಇಂಟು ಇದನ್ನ ಕ್ಯಾಲ್ಕುಲೇಟ್ 1 ಇಂಟು 17 ಇಂಟು 23 ಇಂಟು 29 ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 1 ಇಂಟು ಹಳೆಯದು ಯಾವುದು ಹಾಗೆ ಇದೆ, ಈಕ್ವಲ್ಸ್ ಕೊಟ್ಟರೆ ಸರಿ. ಇವಾಗ ಬರುತ್ತೆ 1 ಇಂಟು 17 ಇಂಟು 23 ಇಂಟು 29 ಈಕ್ವಲ್ಸ್ 13,339. 13,339, ಸಾರಿ 11,339. ಅದು ಎಕ್ಸಾಕ್ಟ್ ಆಗಿ ಬಂದು 11,339. ಸೊ ಇದು ಬಂದ್ಬಿಟ್ಟು ನಿಮ್ಮ
ಸೆಕೆಂಡ್ ಕ್ವಶನ್ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಎಸ್ ಎಫ್ ಬಂದು 1, LCM ಇಸ್ಕೊಂಡು 11,339.